ಸ್ನೇಹಿತರೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಿಮ್ಮ ಗಿರೀಶ್. ಇವತ್ತು ಹೊಸ ವಿಷಯವನ್ನು ಬಂದಿದ್ದೀನಿ ಸ್ನೇಹಿತರೆ. ಇದುವರೆಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಂಡ್ರೆ ನೋಟಿಫಿಕೇಷನನ್ನು ಪಡಿಬೋದು ಸ್ನೇಹಿತರೆ. ಎಲ್ಲರೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂ ಧರ್ಮದ ಹೊಸ ವರ್ಷದ ಪ್ರಾರಂಭಕ್ಕೆ ಶುಭಾಶಯಗಳು ಹಾಗೂ ಸ್ವಾಗತ ಹಾಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಷಯ ಅಂತಂದರೆ ತುಂಬ ಇಂಪಾರ್ಟೆಂಟು. ಕೇರಳ ಸ್ಟೋರಿ 2 ಪಾರ್ಟ್ 2 ಏನು ಬಿಡುಗಡೆ ಆಯಿತು. ಇದರಲ್ಲಿ ನ್ಯಾಯಾಲಯ ಮಧ್ಯಸ್ಥಿಕೆ ವಹಿಸಿ ಒಂದು ಕೇರಳದಲ್ಲಿ ತಡೆಯಾಜ್ಞೆ ಕೂಡ ನೀಡಲಾಗಿತ್ತು. ತದನಂತರ ತಡೆಯಾಜ್ಞೆ ತೆರವಾದ ನಂತರ ಯಶಸ್ವಿ ಪ್ರದರ್ಶನವನ್ನು ಕೇರಳ ಸ್ಟೋರಿ ಪಾರ್ಟ್ 2 ಕಾಣ್ತು. ವಿಷಯ ಅದಲ್ಲ. ವಿಷಯ ಏನಪ್ಪ ಅಂತಂದರೆ, ಈ ಸಿನಿಮಾ ರಿಲೀಸ್ ಆದ ನಂತರ ಮಹಾರಾಷ್ಟ್ರದಲ್ಲಿ ಒಂದು ಬದಿಗೆ ಹಿಂದೂಗಳು ಮುಸ್ಲಿಮರನ್ನು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿರುವ ವಿಡಿಯೋ ವೈರಲ್ ಆಗಿದ್ದನ್ನು ದೊಡ್ಡ ಸುದ್ದಿ ಆಯಿತು. ಅದರ ಕುರಿತು ಕಾಂಗ್ರೆಸ್ನ ಸಂಸದ ಸೈಯದ್ ನಾಸೀರ್ ಹುಸೇನ್ ಅವರು ಪ್ರಸ್ತಾಪಿಸಿ, ಈ ರೀತಿ ಸಿನಿಮಾಗಳು ಬಂದಿದ್ದರಿಂದ ಸಮಾಜದಲ್ಲಿ ವಿಭಜನೆ ಉಂಟಾಗ್ತಾ ಇದೆ, BJPಯ ಒಂದು ಕೋಮುವಾದಿ ಒಂದು ನಿಲುವಿನಿಂದ ಹಾಗೂ ಮುಸ್ಲಿಂ ವಿರೋಧಿ ನೀತಿಯಿಂದಾಗಿ ಈ ರೀತಿ ಎಲ್ಲ ಘಟನೆಗಳು ನಡೀತಾ ಇದ್ದಾವೆ ಅಂತ ಹಾಗೆ ಹೀಗೆ ಅಂತ ಟೀಕೆ ಮಾಡಿದ್ರು. ಕಾಂಗ್ರೆಸ್ ನಾಯಕರು ಇವರು ಅಂತಲ್ಲ, ಇವರು ರಾಹುಲ್ ಗಾಂಧಿ ಅವರು ತಗೊಳ್ಳಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ತಗೊಳ್ಳಿ, ಮುಖ್ಯ ಮೇನ್ ಯಾರು ನಾಯಕರು ಇರ್ತಾರೆ ಅವರೆಲ್ಲ ಯಾವಾಗೂ ಹಿಂದೂ ಮುಸ್ಲಿಂ ವಿಷಯ ಬಂದಾಗ ಹಿಂದೂಗಳದ್ದು ತಪ್ಪಿಲ್ಲ ಅಂದರು, ಮುಸ್ಲಿಮರದ್ದು ಬಹಳಷ್ಟು ನ್ಯೂನ್ಯತೆಗಳಿದ್ದರೂ ಕೂಡ ಜಾತ್ಯತೀತತೆಯ ಜಪವನ್ನೇ ಮಾಡ್ತಾರೆ, ಜಾತ್ಯತೀತತೆಯ ಒಂದು ಇದನ್ನೇ ಪ್ರತಿಪಾದಿಸ್ತಾರೆ. ಅದೇ ನಿಲುವನ್ನೇ ಇರಬೇಕು, ಜಾತ್ಯತೀತನೇ ಸರ್ವಶ್ರೇಷ್ಠ ಭಾರತದಲ್ಲಿ ಸಂವಿಧಾನವನ್ನು ಹೇಳುತ್ತಾ ಇರ್ತಾರೆ. ಅದೇ ರೀತಿ ನಾಸೀರ್ ಹುಸೇನ್ ಅವರು ಕೂಡ ಸಂವಿಧಾನಬದ್ಧವಾಗ ಸಂವಿಧಾನ ವಿರೋಧಿ ಕೆಲಸ ಇದು, ಅವರನ್ನು ಬಹಿಷ್ಕಾರ ಮಾಡುವಂತಿಲ್ಲ, ಸಂವಿಧಾನಬದ್ಧವಾಗಿ ದೇಶದಲ್ಲಿ ಎಲ್ಲ ಧರ್ಮದವರಿಗೂ ಬದುಕುವ ಹಕ್ಕಿದೆ, ಹಾಗೆ ಹೀಗೆ ಮಾಮೂಲಿ ತಮ್ಮ ಕಾಂಗ್ರೆಸ್ ನಾಯಕರ ಯಥಾಸ್ಥಿತ ಡೈಲಾಗನ್ನು ಒಂದು ಮಾತನ್ನು ಪ್ರತಿಪಾದಿಸಿದರು. ನಮಗೂ ಹೌದು ಅನಿಸುತ್ತೆ, ಅವ್ರು ಹೇಳಿದ ತಪ್ಪೆ, ಅವರು ಆ ರೀತಿ ಕರೆಕ್ಟ್ ಇದೆ. ಮುಸ್ಲಿಮರಿಗೆ ಬಹಿಷ್ಕಾರ ಹಾಕುವಂಥ ಹಕ್ಕು ಯಾರಿಗೂ ಹಿಂದೂಗಳಿಗಿಲ್ಲ. ಆಮೇಲೆ ಇವರು ರಾಹುಲ್ ಗಾಂಧಿ ಅವರು ಚುನಾವಣೆಗಳ ಹತ್ತಿರ ಬಂದಾಗ ಕೆಲವೊಮ್ಮೆ ಭಾಳಷ್ಟು ಬಾರಿ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡಿದ್ದನ್ನು ನಾವು ನೋಡಿದ್ದೀವಿ. ಸಂವಿಧಾನದ ಪ್ರತಿ ಒಳಗೆ ಖಾಲಿ ಇದ್ರೂ ಅಡ್ಡಿಲ್ಲ, ಅದು ಕೆಂಪು ಕಲರ್ದ ಪ್ರತಿಯನ್ನು ಹಿಡ್ಕೊಂಡು ಓಡಾಡಿ ಲೋಕಸಭಾ ಚುನಾವಣೆಯಲ್ಲಿ 2024ರಲ್ಲಿ ಭಾಳಷ್ಟು ಮತವನ್ನು ಉತ್ತರ ಪ್ರದೇಶದಲ್ಲಿ ಗಿಟ್ಟಿಸ್ಕೊಂಡಿದ್ದು ನಾವು ನೋಡಿದ್ವಿ. ಅವರು ಸಮಯ ಬಂದಾಗೆಲ್ಲ ಅವಕಾಶ ಸಿಕ್ಕಾಗೆಲ್ಲ ಹಿಂಗೆ ಹೇಳ್ತಾರೆ, BJPಗೆ ಬೈಕೋತಾ ನಫರತ್ ಕಿ ಬಾಜಾರ್ ಮೇ ಮೊಹಬ್ಬತ್ ಕಿ ದುಕಾನ್ ಹಮ್ ಕೊಲ್ಲೆಂಗೆ ಅಂತ ಹೇಳ್ತಾರೆ. ಅಂದರೆ ದ್ವೇಷದ ಮಾರ್ಕೆಟ್ನಲ್ಲಿ ನಾವು ಪ್ರೀತಿಯ ಒಂದು ಅಂಗಡಿಯನ್ನು ತೆರಿತೇವೆ, ನಮಗೆ ಅಧಿಕಾರ ಕೊಡಿ ಅಂತೇಳಿ ಇವರು ಚುನಾವಣಾ ಪ್ರಚಾರದಲ್ಲೆಲ್ಲ ಹೇಳಿದ್ದು ಸಾಕಷ್ಟು ಬಾರಿ ನಾವು ಕೇಳಿದ್ದೀವಿ. ತದನಂತರ ಮೋದಿಯವರಿಗೆ ಯಾವ ರೀತಿ ನಿಂದನೆ ಅಂದರೆ ಬೈಕೋತಾ ಅವರ ಒಂದು ಟೀಕೆ ಮಾಡೋ ಭರದಲ್ಲಿ ಟೀಕೆ ಮಾಡ್ಕೋತಾ ಈ ಡೈಲಾಗ್ ಹೇಳಿದ್ದನ್ನು ನಾವು ಕೇಳಿದ್ದೀವಿ. ರಾಹುಲ್ ಗಾಂಧಿ ಅವರಿಗೂ ಆಯಿತು, ಸೈಯದ್ ನಾಸೀರ್ ಹುಸೇನ್ ಅವರಿಗೂ ಆಯಿತು. ಈ ರೀತಿ ಜಾತ್ಯತೀತತೆನ ಭಯಂಕರ ಪ್ರತಿಪಾದಿಸುವಂಥ ಎಲ್ಲ ನಾಯಕರಿಗೂ, ಇವನ್ BJP ನಾಯಕರಲ್ಲಿ ಜಾತ್ಯತೀತ ಪ್ರತಿಪಾದಿಸೋ ಅವರಿಗೂ ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ಭಾಳ ದೂರ ಬೇಡ, ಇದೇ ಹುಬ್ಬಳ್ಳಿ ಧಾರವಾಡದಲ್ಲಿ ನನ್ನ ಜೋಡಿ ಮಾರ್ಕೆಟಿಗೆ ಬನ್ನಿರಿ. ನೀವು ಬರಲಿಲ್ಲ ಅಂತಂದರೆ ಇಲ್ಲಿ ಪರಿಸ್ಥಿತಿಯನ್ನು ನಿಮ್ಮ ಸಂಬಂಧಪಟ್ಟ ನಿಮ್ಮ ಕಾರ್ಯಕರ್ತರಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್. ಒಂದೇ ಮಾತು ಹೇಳ್ತೇನೆ, ಇವತ್ತು ಯುಗಾದಿ, ನಾಳೆ ಯುಗಾದಿ, ಇವತ್ತು ಹೂವೆಲ್ಲ ಖರೀದಿ ಮಾಡಬೇಕು, ಹೂವು ಹಣ್ಣು ಬೇಕಾಗುತ್ತೆ, ದೀಪಾವಳಿಯಲ್ಲಿ ಹಣ್ಣು ಬೇಕಾಗುತ್ತೆ. ಒಟ್ಟು ಹಿಂದೂಗಳ ಹಬ್ಬದಲ್ಲೆಲ್ಲ ಹಣ್ಣುಗಳು ಬೇಕಾದಾಗ ನಾವು ಮಾರ್ಕೆಟಿಗೆ ಹೋಗ್ತೇವೆ, ಹಣ್ಣು ಹೂವು ಬೇಕಾದಾಗೆಲ್ಲ ಮಾರ್ಕೆಟಿಗೆ ಹೋಗೋದು ರೂಢಿ, ಎಲ್ಲರೂ ಹೋಗ್ತಾರೆ ಬಿಡಿ, ಅವ್ರ ಹಬ್ಬ ಇದ್ದಾಗ ಅವ್ರು ಹೋಗ್ತಾರೆ. ಆದರೆ ವಿಷಯ ಇದಲ್ಲ. ವಿಷಯ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಹಿಂದೂಗಳು ಅಂತೂ ಗೊತ್ತಾದ ತಕ್ಷಣ, ಬಾರ್ಗೇನಿಂಗ್ ಮಾಡಿದ ತಕ್ಷಣ ಅವರು ನಮ್ಮನ್ನು ಯಾವ ರೀತಿ ತುಚ್ಛವಾಗಿ ಕಾಣ್ತಾರೆ ಅನ್ನೋದನ್ನು ನಿಮ್ಗೆ ಗೊತ್ತಿದೆಯಾ? ಅಥವಾ ಗೊತ್ತಿದ್ರೂ ನೀವು ಸುಮ್ಮನೆ ಇರ್ತೀರಾ? ಅದು ಹೋಗಲಿ, ನಾವಂತೂ ಈಗ ಮನೆಯಲ್ಲಿ ಮಾರ್ಕೆಟಿಗೆ ಹೋಗೋದು, ತರಕಾರಿ ತರಲಿಕ್ಕೆ ಮೊದಲು ಪ್ರತಿ ಸಂಡೇ ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ಬಟ್ ಇವಾಗ ಬಿಟ್ಬಿಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ಮಾರ್ಕೆಟ್ನಲ್ಲಿ ಸರಿಯಾಗಿ ಸ್ಪಂದನೆ ಸಿಗೋದಿಲ್ಲ. ಒಂದು 90% ಜನ ಅವ್ರ ಜನನೇ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಹೂವಿನ ವ್ಯಾಪಾರಿಗಳಂತೂ ಅವರೇ, ಧಾರವಾಡದಲ್ಲೇ ಬನ್ನಿ, ಮಾರ್ಕೆಟಲ್ಲಿ ನಾನು ತೋರಿಸ್ತೀನಿ ಬೇಕಾದ್ರೆ, 90% ಜನ ಅವರೇ. ಇದು ಅವ್ರು ಎಷ್ಟು ಪರ್ಸೆಂಟ್ ಇದ್ರೆ ಅಂತ ನಾನು ಆ ವಿಷಯವನ್ನು ನಾನು ಇಲ್ಲಿ ಇದನ್ನು ಹೈಲೈಟ್ ಮಾಡ್ತಾ ಇಲ್ಲ. ನಾನು ಹೈಲೈಟ್ ಮಾಡ್ತಾ ಇರೋ ವಿಷಯ ಅಂತಂದರೆ, ಹೂವಾಯಿತು, ತರಕಾರಿ ಆಯಿತು, ಹಣ್ಣುಗಳನ್ನಾಯಿತು ಆರಿಸುವಂಗೆ ಇಲ್ಲ. ಅವ್ರು ಕೊಟ್ಟಿದ್ದನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ತೊಗೊಂಬರ್ಬೇಕು. ಏನು ಬಾರ್ಗೇನಿಂಗ್ ಮಾಡುವಂಗಿಲ್ಲ. ಬಾರ್ಗೇನಿಂಗ್ ಮಾಡಿದ್ಕೊಳ್ಳೆ ಒಂದು ರೀತಿ ನಾವು ಹೇಳಿದ್ನಲ್ಲ, ತುಚ್ಛವಾಗಿ ಕಾಣೋದು, ಒಂದು ರೀತಿ ಅಸಹ್ಯಕರವಾಗಿ ನೋಡುವುದು. ನಾನು ಈ ಒಂದು ನಮ್ಮ ಅಕ್ಕಪಕ್ಕದವ್ರು ಭಾಳ ಜನ ಹೇಳಿದ್ದನ್ನು ಕೇಳಿದ್ದೀನಿ. ತದನಂತರ ನನಗೆ ಅನುಭವ ಆಗಿದೆ.
ಆಗಿದೆ. ಅದಕ್ಕಾಗಿ ನಾವೀಗ ಇಲ್ಲೇ ಮನೆ ಹತ್ತಿರ ಪಾಪ ನಮ್ಮವರೇ, ನಮ್ಮ ಹಿಂದೂ ಜನರೇ ಒಬ್ಬರು ಅಂಗಡಿಗೆ ಸೆಟ್ ಆಗಿದೆ ತರಕಾರಿ. ಆದರೆ ಇದರ ಅರ್ಥ ಎಲ್ಲ ಮುಸ್ಲಿಮರು ಅಂಗಡಿ ಇಟ್ಕೊಂಡವ್ರು ಕೆಟ್ಟವ್ರು ಅಂತ ನಾನು ಹೇಳೋದಿಲ್ಲ. ಆದರೆ ಬಹುಪಾಲು ಜನರು, ನನಗೆ ಮಾತ್ರ ಆ ರೀತಿ ಅನುಭವ ಆಗಿದೆಯಪ್ಪ. ಮಾರ್ಕೆಟಿಗೆ ಹೋದಾಗ 100ಕ್ಕೆ 80% 90% ಜನ ವ್ಯಾಪಾರಿಗಳು, ಅವರದ್ದು ಜನ ಇದೇ ರೀತಿ ಇರ್ತಾರೆ ಅನ್ನೋದು ನನಗೆ ಅನುಭವ ಆಗಿದೆ. ಹಣ್ಣನ್ನು ಮುಟ್ಲಿಕ್ಕೆ ಕೊಡೋದಿಲ್ಲ. ಅವ್ರು ಹುಳುಕ್ ಹಣ್ಣು ಕೊಟ್ಟರು, ಹಾಳಾಗಿದ್ದ ಹಣ್ಣು ಕೊಟ್ಟರು ನಾವು ದುಡ್ಡು ಕೊಟ್ಟು, ಅವ್ರು ಹೇಳಿದ್ರೆ ದುಡ್ಡು ಕೊಟ್ಟು ತೊಗೊಂಬರ್ಬೇಕು. ಈ ಪರಿಸ್ಥಿತಿ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಅಂತ ಜನರು ನಾನು ಕೇಳಿದ್ದೀನಿ. ಬಟ್ ಧಾರವಾಡದಲ್ಲಂತೂ ನಾನು ಕಣ್ಣಾರೆ ನೋಡಿದ್ದೀನಿ, ಧಾರವಾಡ ಹುಬ್ಬಳ್ಳಿನಲ್ಲಿ. ಇದಕ್ಕೇನಂತೀರಿ ಸೋಕಾಲ್ಡ್ ಜಾತ್ಯತೀತ ನಾಯಕರು? ಜಾತ್ಯತೀತತೆ ತಪ್ಪಲ್ಲ, ಜಾತ್ಯತೀತತೆ ಎರಡೂ ಕಡೆಯಿಂದ ಇದ್ದಾಗ ತಪ್ಪಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಸಿದ್ಧಾಂತವನ್ನು ಪ್ರತಿಪಾದಿಸುವಂಥ ನಮ್ಮ ಕರ್ನಾಟಕದ ಮುಖ್ಯ ರಾಜಕೀಯ ನಾಯಕರಿಗೂ ನಾನು ಈ ಘಟನೆಯನ್ನು ಉಲ್ಲೇಖಿಸ್ತೀನಿ. ನೀವು ಹೇಳಿದ ಥರನೇ ಇದ್ದುಬಿಟ್ಟಿದ್ರೆ ನಾವು ಎಲ್ಲರೂ ಜಾತ್ಯತೀತತೆಯನ್ನು ಒಪ್ತಿದ್ವಿ. ಈ ಹಬ್ಬದ ಸಮಯದಲ್ಲಿ ನೀವು ಏನಪ್ಪ ಏನು ಹೇಳ್ತಿದ್ದಾನೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಕೇರಳ ಸ್ಟೋರಿಯಲ್ಲಿ ಏನು ಹೇಳಿದ್ದಾರೆ, ಟೂ ಸ್ಟೋರಿ ಒಳಗೆ ನಡೆದಿದ್ದ ಘಟನೆಯನ್ನು ಇದನ್ನು ಆಧರಿಸಿ ಚಿತ್ರವನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ನ್ಯಾಯಾಲಯ ಕೂಡ ಮೊದಲು ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟರೂ ಕೂಡ ತದನಂತರ ನಿರ್ಮಾಪಕರು, ಸಂಬಂಧಪಟ್ಟ ನಿರ್ದೇಶಕರು ಸಿನಿಮಾದ್ದು ನ್ಯಾಯಾಲಯಕ್ಕೆ ಇದನ್ನು ಪ್ರಶ್ನಿಸಿ ಮೊರೆ ಹೋದಾಗ ನ್ಯಾಯಾಲಯ ಅರ್ಜಿಯನ್ನು ತೆರವುಗೊಳಿಸಿ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ರೀತಿ ದ್ವೇಷದಂತಹ ಒಂದು ಸಿಕ್ಕಾಪಟ್ಟೆ ದ್ವೇಷ ಹರಡುವಂಥ ಒಂದು ಸನ್ನಿವೇಶಗಳು, ವಿಷಯಗಳು ಅದರಲ್ಲಿದ್ದರೆ ನ್ಯಾಯಾಲಯ ಹಂಗಾರೆ ಪರವಾನಗಿ ಕೊಡ್ತಿದ್ದ, ರಿಲೀಸ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ದ ಅನ್ನೋದು ಪ್ರಶ್ನೆ ಆಗುತ್ತೆ. ನಾಸೀರ್ ಹುಸೇನ್ ಅವರು ಏನು ಅವರಂಥ ನಾಯಕರು, ಅವರಂತಲ್ಲ, ಎಲ್ಲ ಕಾಂಗ್ರೆಸ್ ನಾಯಕರದ್ದೇನು, BJP ತಮ್ಮ ವಿರೋಧಿ ಬಿ ಜೆ ಪಿಯನ್ನು ವಿರೋಧಿಸಬೇಕು, ಟೀಕಿಸಬೇಕು, ಕಟ್ಟಿ ಹಾಕಬೇಕು, ಅವ್ರ ವಿರುದ್ಧ ಮಾತಾಡಬೇಕು ಅಂತೇಳಿ ಯಾವ ರೀತಿ ಬೇಕು ಆ ರೀತಿ ಈ ರೀತಿ ಇದನ್ನೆಲ್ಲ ಅಡ್ಡ ತಂದುಬಿಡ್ತಾರೆ. ಯಾವುದೋ ಒಂದು ಘಟನೆ ನಡೆಯಿತು, ರಾಬರ್ಟ್ ವಾದ್ರಾ ಅವ್ರು ಹೇಳಿದರು ಹಿಂದುತ್ವದಿಂದ ಈ ರೀತಿ ಆಗಿದೆ. ಇದು ಪಹಲ್ಗಾಮ್ ದಾಳಿಯಲ್ಲಿ ಪಾಪ 22 ಜನ ಹಿಂದೂಗಳ ಹತ್ಯೆಗಳಾದಾಗ ನೀವು ಹುಡುಕಿ ಅಂದರೆ ಹುಡುಕಿ ಅನ್ನೋದಕ್ಕಿಂತ ಕೇಳಿ ಅವರ ಪ್ಯಾಂಟನ್ನು ಬಿಚ್ಚಿ ಹಿಂದೂಗಳು ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊಡೆದ್ರಲ್ಲ, ಆವಾಗ ಸಹಿತ ರಾಬರ್ಟ್ ವಾದ್ರಾ ಅವರು ಅಂತ ಕಾಂಗ್ರೆಸ್ ನಾಯಕರಿಗೆ ಕಣ್ಣಲ್ಲಿ ಕಂಡಿದ್ದೇನು ಅದೇ ಕಾಮಾಲೆ ಕಣ್ಣು. ಈ BJP ಕೋಮುವಾದಿ ನೀತಿಯಿಂದಾಗಿ, ಕೋಮುವಾದಿ ರಾಜಕೀಯದಿಂದಾಗಿ, ಕೋಮುವಾದಿ ಅದರ ಮನಸ್ಥಿತಿಯಿಂದಾಗಿ ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರು ಬಿಟ್ಟರೆ ಎಲ್ಲೂ ಕೂಡ ಪಾಕಿಸ್ತಾನದ ಒಬ್ಬರು ಬಂದು ಹೊಡೆದ್ರು ಇದು ಖಂಡನೀಯ ಅಂತ ಹೇಳಲಿಲ್ಲ. ಅವ್ರು ಖಂಡಿಸೋದು ಬ್ಯಾಡ್ರಿ, ಅವ್ರು ಖಂಡಿಸೋದು ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಇದೇ ನಿನ್ನೆ ಮೊನ್ನೆ ನಡೆದಂಥ ಘಟನೆ, ಅಫ್ಘಾನಿಸ್ತಾನದ ಒಂದು ಆಸ್ಪತ್ರೆ ಮೇಲೆ ಅಮೇರಿಕದ ವಾಯುದಾಳಿ ಮಾಡಿ ಪಾಕಿಸ್ತಾನ ವಾಯುದಾಳಿ ಮಾಡಿ 400 ಜನರು, ಸುಮಾರು 400 ಜನಕ್ಕಿಂತ ಹೆಚ್ಚು ಜನರನ್ನು ಕೊಂದು ಹಾಕ್ತು. ಇದೇ ಆಯತುಲ್ಲಾ ಖೊಮೇನಿ ಹತ್ಯೆ ಆದಾಗ ಪ್ರತಿಭಟಿಸಿದಂಥ ಜನಗಳು ಈ 400 ಜನ ಹತ್ಯೆ ಆದಾಗ ಬರಲೇ ಇಲ್ಲ ಹೊರಗೆ. ನನಗೆ ಆಶ್ಚರ್ಯ ಆಗಿಬಿಡ್ತು, ಯಾರೂ ಬರಲಿಲ್ಲ ಸ್ವಾಮಿ. ಇದೇನು ಪಾಕಿಸ್ತಾನ ಮನಸ್ಥಿತಿ ಅವರದ್ದೇ, ಭಾರತೀಯರು ಮನಸ್ಥಿತಿನೇ ಅಲ್ವಾ ಇದು? ಪಾಕಿಸ್ತಾನ ಮಾಡಿ ಸರಿ ಅಂತಾಯಿತು ಇವ್ರ ಲೆಕ್ಕದಲ್ಲಿ. ಅಲ್ಲಿ ಆಯತುಲ್ಲಾ ಖೊಮೇನಿ ಧಾರ್ಮಿಕ ನಾಯಕ, ನಮ್ಮ ಧರ್ಮದ ಪ್ರತಿಪಾದಕ ಅಂತ ಅವರ ಪರವಾಗಿ ನಿಂತಹ ಭಾರತೀಯ ಮುಸ್ಲಿಮರಿಗೆ ಅಫ್ಘಾನಿಸ್ತಾನದಲ್ಲಿ ಪಾಪ 400 ಜನ ಅಮಾಯಕರು ಆಸ್ಪತ್ರೆಯಲ್ಲಿ ಇದ್ದವರು ಹೋದ್ರಲ್ಲ, ಅವಾಗ ಇವ್ರಿಗೆ ಕಣ್ಣು ಕಾಣಲಿಲ್ವಾ? ಅಂದರೆ ಸೆಲೆಕ್ಟಿವ್ ಮನಸ್ಥಿತಿ, ಇವರ ಪಾಕಿಸ್ತಾನಿ ಬುದ್ಧಿ ಎಷ್ಟು ಕರೆಕ್ಟಾಗಿ ಕಾಣುತ್ತೆ ಅನ್ನೋದು ನಾ ಹೇಳ್ತೇನೆ ಸ್ನೇಹಿತರೆ. ಇದೇ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಸದನದಲ್ಲಿ ಸ್ವಾಮಿ ತಮ್ಮ ಬೆಂಬಲಿತ ಅಭ್ಯರ್ಥಿ ಗೆದ್ದರು ಅಂತೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಆವಾಗ ಎಲ್ಲೋಗಿದ್ರು ಇವರು ನಾಸೀರ್ ಹುಸೇನ್ ಅವ್ರು? ಮೋಸ್ಟ್ಲಿ ಇವರೇ ಅಂತ ಅನ್ಕೋತೀನಿ ನಾನು, ನಾಸೀರ್ ಹುಸೇನ್ ಅವರೇ ಇರಬೇಕು. ಹೌದು, ಸಂಸದರು ಅಥವಾ ಇನ್ನೊಬ್ರು ಯಾರೋ, ಒಟ್ಟು ನಾಸೀರ್ ಹುಸೇನ್ ಅನ್ನುವಂಥ ಹೆಸರಿನವರು ಪರವಾಗಿ ಘೋಷಣೆ ಕೂಗು ಭರದಲ್ಲಿ ಇದೇ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಅವರನ್ನು ರಕ್ಷಣೆ ಮಾಡುವಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮೊದಲು ತೊಡಸ್ಕೊಳ್ತು. ತದನಂತರ ಅನಿವಾರ್ಯವಾಗಿ ಅದು ತನಿಖೆ ಮಾಡಿದಾಗ, ಲ್ಯಾಬಿಗೆ ಹೋಗಿ ತನಿಖೆ ಆದಾಗ, ಧ್ವನಿ ಮಾದರಿಯನ್ನು ಪರೀಕ್ಷೆ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ಕನ್ಫರ್ಮ್ ಆಯಿತು, ಸ್ಪಷ್ಟವಾಯಿತು. ಆವಾಗ ಸುಮ್ಮನೆ ಕೂತರು ಇವರು ಕಾಂಗ್ರೆಸ್ ನಾಯಕರು. ಅಂದರೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಜಾತ್ಯತೀತತೆಯನ್ನು 1947ರಿಂದ ಹಿಂದೂಗಳ ಮೇಲೆ ಬಲವಂತವಾಗಿ ಹೇರಿ ಬಲವಂತವಾಗಿ ಅವರ ಮೇಲೆ ಪ್ರಯೋಗ ಮಾಡ್ತಾ ಬಂದಂತಹ ಕಾಂಗ್ರೆಸ್ಸು ಮತ್ತೊಂದು ಬದಿಯಿಂದ ಹಿಂದೂಗಳ ಮೇಲೆ ತುಳಿತ ಆಗ್ತಾಯಿದ್ರು, ಮುಸ್ಲಿಮರಿಂದ ತುಳಿತ ಆಗ್ತಾಯಿದ್ರು. ಎಲ್ಲ ಅಂತಲ್ಲ, ಭಾಳಷ್ಟು ಘಟನೆಗಳನ್ನ ಹೇಳಬಲ್ಲ, ಈ ವಿಡಿಯೋದಲ್ಲಿ ಸಾಕಾಗೋದಿಲ್ಲ. ನಾನು ನಿಮ್ಗೆ ಉದಾಹರಣೆ ಕೊಟ್ಟನಲ್ಲ, ಅವಾಗ ಹೂವಿನ ವ್ಯಾಪಾರ ಮಾಡುವಾಗ, ಹಣ್ಣಿನ ವ್ಯಾಪಾರ ಮಾಡುವಾಗ, ತರಕಾರಿ ವ್ಯಾಪಾರ ಮಾಡುವಾಗ ಯಾವ ರೀತಿ ಅನುಭವ ಆಗುತ್ತೆ ನಮಗೆ ಹಿಂದೂಗಳಿಗೆ ಅಂತ ನಾನು ನಿಮ್ಗೆ ಅವಾಗ ಕೊಟ್ಟನಲ್ಲ, ಉದಾಹರಣೆ ಸಹಿತ ಘಟನೆಯನ್ನು ಹೇಳಿದ್ನಲ್ಲ, ಅದನ್ನು ನಾನು ಹೇಳ್ತೀನಿ.
ಅವೆಲ್ಲ ಪ್ರತಿಫಲ ಏನು ಅಂತಂದರೆ ಇದೇ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಸರ್ಕಾರ ಹೇರಿರುವಂತಹ ಬಲವಂತದ ಜಾತ್ಯತೀತತೆಯ ಒಂದು ಜೀವನ ಶೈಲಿ. ನಾವು ರಾಮ ಮಂದಿರದಂತಹ ಒಂದು ರಾಮ ಹುಟ್ಟಿದ್ದು ಶತಸಿದ್ಧ ಅಲ್ಲಿ 100% ಹೌದು. ಅಂತಹ ಇದನ್ನು ಪಡ್ಕೊಳ್ಳಿಕ್ಕೆ ಅಯೋಧ್ಯೆಯ ರಾಮ ಮಂದಿರವನ್ನು ಪಡ್ಕೊಳ್ಳಿಕ್ಕೆ 500 ವರ್ಷ ಕಾಯಬೇಕಾಯಿತು ನಾವು. ಅಂತಹ ಒಂದು ಭಾರತದಲ್ಲಿ ಹಿಂದೂಗಳು ಹೆಚ್ಚಿಗೆ ಅಂತ ಬರೀ ಸಂಖ್ಯೆಯಲ್ಲಷ್ಟೇ ಹೆಚ್ಚಿಗೆ, ಹೆಜ್ಜೆಗೂ ಹಿಂದೂಗಳು ಅವಮಾನವನ್ನು ಸಹಿಸ್ಕೊತಾ ನಮಗೆ ಹೇಳ್ದಂಗೆ ತರಕಾರಿ ಹಣ್ಣು ಹೂವು ತರ್ಲಿಕ್ಕೆ ಹೋದಾಗ ನಮ್ಗೆ ಎಷ್ಟು ಅವಮಾನ ಆಗುತ್ತೆ. ಯಾಕೆ ಕಾಂಗ್ರೆಸ್ ನಾಯಕರು ಬರ್ತಾರೆ ರೀ ಇದನ್ನು ಕೇಳಲಿಕ್ಕೆ? ಯಾರು ಬರ್ತಾರೆ? ಜಾತ್ಯತೀತ ಎಲ್ಲರೂ ಅಂತ ನಾನು ಹೇಳೋದಿಲ್ಲ. ಈ ಜಾತ್ಯತೀತತೆ ಅನ್ನೋ ಪ್ರತಿಪಾದಿಸುವವರಿಗಷ್ಟೇ ನಾನು ಹೇಳ್ತೇನೆ, ಪ್ರತಿಪಾದಿಸಿ ನೀವು ಒಂದು ಲೆವೆಲ್ಲಿಗೆ ಅಷ್ಟೇ ಇರಲಿ. ಅವು ತಗೊಳ್ಳೋದು ಬಿಡೋದು ನಮ್ಮ ಸ್ವತಂತ್ರ. ನಮ್ಮ ಹಣ ನಾವು ಹಣ ಕೊಟ್ಟು ಅವರಿಗೆ ಅವಮಾನ ಮಾಡಿಸ್ಕೊಂಡು ಬರಬೇಕು ಅಂತಿಲ್ಲ. ನಮ್ಮ ಮನೆಯಲ್ಲಿ ನಾವು ತಿಂದು ನಾವು ನಿಯತ್ತಿಂದ ದುಡಿದು ಹಣ ಸಂಪಾದಿಸಿ ಅವ್ರ ಹತ್ರ ಬಾಯಿ ಬಂದಂಗೆ ಹೇಳ್ಸ್ಕೊಂಡು ಬರಬೇಕು ಅಂತ ಎಲ್ಲೂ ಇಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೇಳ್ಬಿಡ್ತಾರೆ ಆರಾಮಾಗಿ, ಮೊಹಬ್ಬತ್ ಕಿ ದುಕಾನ್ ಅಂತೆ, ನಫರತ್ ಕಿ ಬಜಾರ್ ಮೇ ಮೊಹಬ್ಬತ್ ಕಿ ದುಕಾನ್. ಹೇಳಲಿಕ್ಕೆ ಭಾಳ ಸುಲಭ, ಅಲ್ಲಿ ನಿಂತ್ಕೊಂಡು ಓಟ್ ಗಿಟ್ಟಿಸ್ಕೊಳ್ಳಿಕ್ಕೋಸ್ಕರ ಹೇಳಲಿಕ್ಕೆ ಭಾಳ ಸುಲಭ ಸರ್. ಆದರೆ ಸಾರ್ವಜನಿಕ ಜೀವನದಲ್ಲಿ ಅನುಭವಿಸುವಂಥ ನಮ್ಮಂಥವ್ರ ಕಷ್ಟ ಕೇಳೋರು ಯಾರು? ಅವಮಾನವನ್ನು ಸಹಿಸ್ಕೊಳ್ಳೋರು ಯಾರು? ಅದಕ್ಕಾಗಿ ಆ ಮಹಾರಾಷ್ಟ್ರದಲ್ಲಿ ಏನು ಒಂದು ಯುವಕರು ಹಿಂದೂಗಳ ಗುಂಪು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿದೆ ಅಂತ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ನಿಜಾನ ಸುಳ್ಳ ಅಂತ ಇನ್ನೂ ಗೊತ್ತಾಗಲಿಲ್ಲ. ಆದರೂ ಇವರು ನಾಸೀರ್ ಹುಸೇನ್ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಆ ರೀತಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಈ ರೀತಿಯೆಲ್ಲ ಅವ್ರ ಕಡೆಯಿಂದ, ಮುಸ್ಲಿಮರ ಕಡೆಯಿಂದ, ಅಲ್ಪಸಂಖ್ಯಾತರ ಕಡೆಯಿಂದ ಈ ರೀತಿ ಚಟುವಟಿಕೆಗಳ ಅವಮಾನಗಳೆಲ್ಲ ಆದಾಗ, ಮುಖಭಂಗಗಳಾದಾಗ ಮತ್ತು ಅವರು ಸಾಮಾಜಿಕ ಬಹಿಷ್ಕಾರ ಹಾಗೂ ಆರ್ಥಿಕ ಬಹಿಷ್ಕಾರ ಕರೆ ಕೊಟ್ಟಿರ್ಬೋದು ಅಂತೂ ನನಗನ್ಸುತ್ತೆ. ಅದು ನಿಜಾನ ಅಂತ ಗೊತ್ತಾಗಲಿಲ್ಲ. ಆ ರೀತಿ ಯಾರು ಕರೆ ಕೊಡೋದು ಬೇಡ. ಅವರ ಮನಸ್ಸಿನಲ್ಲೇ ನಾನು ಹೇಳಿದ್ನಲ್ಲ, ನಾನು ವೀಕ್ಲಿ ಧಾರವಾಡದ ಮಾರ್ಕೆಟಿಗೆ ಹೋಗೋದು ಬಿಟ್ಟುಬಿಟ್ಟಿದ್ದೀನಿ. ಇಲ್ಲೇ ಮನೆ ಹತ್ರ ಒಬ್ಬರು ಸೆಟ್ ಆಗಿದ್ದಾರೆ, ತರಕಾರಿ ನಮಗೇನು ಬೇಕು ಸಂತೆ ರೇಷನ್ ತೊಗೊಂಡು ನಾವು ಬರ್ತೀವಿ. ಕಿರಾಣಿ ಅಂಗಡಿನೂ ನಮ್ಮ ಜನರದ್ದೇ ಸೆಟ್ ಆಗಿದೆ, ತೊಗೊಂಬರ್ತೀನಿ. ಯಾಕೆ ಇವರು ಬಹಿಷ್ಕಾರ ಕೊಡೋ ಬದಲು ಅವರೇ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇಂಥ ಘಟನೆಗಳಿಂದ ಹಿಂದೂಗಳು ಬಂದರೆ ಅವರಿಗೆ ಸರಿಯಾಗಿ ಕೊಡಬಾರ್ದು, ಅವಮಾನ ಮಾಡಿ ಕಳಿಸ್ಬೇಕು, ಅಥವಾ ಇನ್ನೊಂದು ಸಲ ಅವ್ರು ನಮ್ಮ ಅಂಗಡಿಗೆ ಬಂದಿರಬಾರ್ದು ಅಂತ ಅವರೇ ಯಾಕೆ ನಿರ್ಧಾರ ಮಾಡಿರಬಾರ್ದು? ಇದನ್ನು ಹೇಳಬಲ್ಲಿರ ಕಾಂಗ್ರೆಸ್ ನಾಯಕರು ಯಾರು? ಅಂದರೆ ಇದನ್ನು ಜಾತ್ಯತೀತತೆ ವ್ಯಾಪಾರ ಮಾಡಲೇಬೇಕು ಅಂತ ಹೇಳೋರಿಗೆ ಅಷ್ಟೇ ನಾನು ಹೇಳ್ತೇನೆ, ನಾಯಕರಿಗೆ ಎಲ್ಲರಿಗೆ ನಾನು ಹೇಳಲ್ಲ. ವಿಷಯ ಹೆಂಗಂತು ಸ್ನೇಹಿತರೆ, ಕ್ಷಮೆ ಇರಲಿ. ಸ್ವಲ್ಪ ಕರೆಂಟ್ ಹೋಗ್ಬಿಡ್ತು ಮಧ್ಯದಲ್ಲಿ, ಕ್ಷಮೆ ಇರಲಿ. ಸದ್ಯದಲ್ಲಿ ನೋಡೋದೊಂದಿಗೆ ಬರ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಬಾಯ್ ಸ್ನೇಹಿತರೆ.